ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಹಾಗೂ ಕಂಟಿನ್ಯೂ ಆಗಿ ಯಾರೆಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಹಾಗೂ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಮಲ್ಲಿಗೆ ಗಿಡದಕ್ಕೆ ಯಾವ ರೋಗ ಬಂದಿದೆ, ಏನಾಗಿದೆ ಅಂತ ನಾನು ನಿಮಗೆ ತಿಳಿಸ್ತೇನೆ. ತುಂಬ ವೈಟ್ ಪ್ಲೇಸ್ ಇದೆ, ನನಗೆ ಎಷ್ಟು ಮದ್ದು ಹಾಕಿದರೂ ಆಗೋದಿಲ್ಲ. ಇದನ್ನು ಹೇಗೆ ನಾವು ಕಂಟ್ರೋಲ್ ಮಾಡಬೇಕಂತ ಹೇಳಿದರೆ, ಆರ್ಗಾನಿಕ್ಕಾಗಿ ನಾವು 1 ವೀಕ್ ಆರ್ಗಾನಿಕ್ಕಾಗಿ ಪ್ರತಿದಿನ ನಾವು ಸ್ಪ್ರೇ ಮಾಡಿದರೆ ಕಂಟ್ರೋಲ್ ಮಾಡ್ಬೋದು. ಯಾವುದೇ ಕೀಟನಾಶಕ ನಾವು ಬಳಸಬಾರ್ದು, ಕಂಟಿನ್ಯೂ ಆಗಿ ಬಳಸಬಾರ್ದು, ಒಂದು ದಿನ ಬಳಸ್ಬೋದು. ಆರ್ಗಾನಿಕ್ಕಾಗಿ ನಾವು ಯೂಸ್ ಮಾಡಿ ಬಳಸಿದರೆ ಇದನ್ನು ಕಂಟ್ರೋಲ್ ಮಾಡ್ಬೋದು. ಇದನ್ನು ನಾಳೆಯಿಂದ ನಾನು ಸ್ಟಾರ್ಟ್ ಮಾಡ್ತೇನೆ, ಇವತ್ತು ನಾನು ಮಾಡೋದಿಲ್ಲ. ನನಗೆ ಇವತ್ತು ಟೈಮ್ ಆಯಿತು, ಮತ್ತು ನನಗೆ ದಿನ ಇದನ್ನೇ ಮಾಡ್ತಾ ಕೂತ್ಕೊಳ್ಳಿಕ್ಕೆ ನನಗೆ ಸಹ ಟಯರ್ಡ್ ಆಗ್ತದೆ, ಸಾಕಾಗಿ ಹೋಗ್ತದೆ, ಬಿಸಿಲಲ್ಲಿ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಇನ್ನು ನನಗೆ ಕಮೆಂಟ್ ಬಂದಿದೆ ಏನಂತೇಳಿ, ನೀಮ್ ಆಯಿಲ್ ಹಾಕ್ಬೋದಾ ಅಂತೇಳಿ. ಇನ್ನೊಬ್ಬರು ನನಗೆ ಕಮೆಂಟ್ ಮಾಡಿದರೆ ಫೆಗಸಸ್ ಹಾಕಿ ಅಂತೇಳಿ. ನನಗೆ ಫೆಗಸಸ್ ನಾನು ಯಾಕೆ ಹಾಕಿಲ್ಲ ಅಂತ ಹೇಳಿದರೆ, ನನ್ನ ಮಲ್ಲಿಗೆ ಗಿಡಕ್ಕೆ ಅರೌಂಡ್ 3 ಪ್ಯಾಕೆಟ್ಸ್ ಬೇಕಾಗತ್ತೆ ಫೆಗಸಸ್ ನಾನು 3 ಪ್ಯಾಕೆಟ್ಸ್ ಹಾಕಿದರೆ ಅಲ್ಲಿಗೆ ನನಗೆ 450 ರೂಪೀಸ್ ಅದಕ್ಕೆ ಆಗತ್ತೆ. ಪ್ಲಸ್ ನನಗೆ ಒಂದು ಅರೌಂಡ್ 60-70 ml ಆಗುವಷ್ಟು ಕೀಟನಾಶಕ ಬೇಕಾಗುತ್ತೆ. 70 ಸಾಕಾಗೋದಿಲ್ಲ, 80-90 ಹಾಗೆ ಬೇಕಾಗುತ್ತೆ, 100 ml ಬೇಕಾಗುತ್ತೆ. ಯಾಕಂದರೆ ಒಂದು 50 ಲೀಟರ್ ನೀರನ್ನು ನಾನು ಮಿಕ್ಸ್ ಮಾಡಬೇಕು. ಹಾಗಾಗಿ 50-60 ಲೀಟರ್ ನೀರನ್ನು ನಾನು ಮಿಕ್ಸ್ ಮಾಡಬೇಕು. ಹಾಗಾಗಿ ಅಷ್ಟು ನಾನು ಲಾಸ್ ಮಾಡ್ಕೊಂಡು ಮಾಡಿ ಪುನಃ ನನಗೆ ಮಳೆ ಬಂದರೆ ಪುನಃ ವೈಟ್ ಪ್ಲೇಸ್ ಆಗುತ್ತೆ. ಬಿಸಿಲು ಮಳೆ ಬಂದರೆ ಕಂಟಿನ್ಯೂ ಆಗಿ ಅದು ವೈಟ್ ಪ್ಲೇಸ್ ಆಗ್ತಾನೆ ಇರ್ತದೆ. ಯಾಕಂತ ಹೇಳಿದರೆ ಎಲೆಗಳು ಕೊಳಿತದಲ್ಲ, ಪಟ್ಟಂತ ಆಗಿಬಿಡುತ್ತೆ. ಬಿಸಿಲು ಆಗಿದ ತಕ್ಷಣ ಪಟ್ಟಂತ ಅದು ವೈಟ್ ಪ್ಲೇಸ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನು ಫೆಗಸಸ್ ಹಾಕಲಿಲ್ಲ. ಮತ್ತು ನಾವು ಫೆಗಸಸ್ ಹಾಕಿದ ನಂತರ 1 ವೀಕ್ ನಮಗೆ ಬೇರೆ ಏನು ಹಾಕಬಾರ್ದು. ಯಾಕಂತ ಹೇಳಿದರೆ ತುಂಬ ಸ್ಟ್ರಾಂಗ್ ಇರುತ್ತೆ, ಅದು ಗಿಡ ಸುಟ್ಟೋಗ್ಬಿಡುತ್ತೆ. ಮತ್ತು ಫೆಗಸಸ್ಸೇ ನಾವು 1 ತಿಂಗಳಿಗೊಮ್ಮೆ ಮಾತ್ರ ಹಾಕಲಿಕ್ಕೆ ಸಾಧ್ಯ, ಅದಕ್ಕಿಂತ ಜಾಸ್ತಿ ಹಾಕಬಾರ್ದು. ಯಾರೆಲ್ಲ ಟೆರೆಸ್ ಗಾರ್ಡನಲ್ಲಿ ನೀವು ಮಲ್ಲಿಗೆ ಗಿಡ ನಟ್ಟಿದ್ದೀರಾ, ಅಥವಾ ಫುಲ್ಲು ಕ್ಲೀನ್ ಇದೆ, ಒಂದು ಗಿಡನೂ ಸಪ್ರೇಟ್ ಬೇರೆ ಯಾವುದೂ ಗಿಡನೂ ಇಲ್ಲ, ತುಂಬ ಕ್ಲೀನ್ ಇದೆ ಅನ್ನುವರು ಫೆಗಸಸ್ ಹಾಕಿ. ಬಟ್ ನನಗೆ ಏನಾಗಿದೆ ಅಂತೇಳಿದರೆ, ನನ್ನ ತುಂಬ ತರಕಾರಿ ಗಿಡಗಳಿದೆ, ಅದು ಇದು ಬಳ್ಳಿ, ಕುಂಬಳ ಬಳ್ಳಿ, ಸಿಗುಂಬಳ, ಕರಿಕುಂಬಳ, ಅದು ಇದು ಬೇರೆ ಬೇರೆ ರೀತಿ ಗಿಡಗಳಿದೆ. ಅದರಲ್ಲಿ ತುಂಬ ವೈಟ್ ಪ್ಲೇಸ್ ಇದೆ, ಅಲ್ಲಿಂದ ಇಲ್ಲಿಗೆ ಕನೆಕ್ಟ್ ಆಗ್ತಾಯಿದೆ. ಹಾಗಾಗಿ ನಾನು ಫೆಗಸಸ್ ಹಾಕಲಿಲ್ಲ. ಹಾಕಿದ್ರೂ ಯೂಸ್ ಇಲ್ಲ, ಇವತ್ತು ಹಾಕಿದರೆ ನಾಳೆ ಬಂದು ಕೂತ್ಕೊಳ್ಳುತ್ತೆ. ನನಗೆ ಅದೇ ಪ್ರಾಬ್ಲಮ್ ಆಗಿದೆ. ಮೊನ್ನೆ ಎಲ್ಲ ಕಂಪ್ಲೀಟ್ ಕ್ಲಿಯರ್ ಆಗಿತ್ತು ಮೊನ್ನೆ ಹಾಕಿದಾಗ. ನಿನ್ನೆ ಒಂದು ಹುಳನೂ ಇರಲಿಲ್ಲ, ಇವತ್ತು ಬೆಳಿಗ್ಗೆ ಕೂಡ ಇರಲಿಲ್ಲ. ಮಧ್ಯಾಹ್ನ ನಂತರ ಪುನಃ ಸ್ಟಾರ್ಟ್ ಆಗಿದೆ, ಎಲ್ಲ ಕೀಟ ತಿಂದುಬಿಟ್ಟಿದೆ. ಅದಕ್ಕೋಸ್ಕರ ನನಗೆ ಗೊತ್ತಿತ್ತು ಹೀಗೆ ಆಗ್ತದೆ ಅಂಥೇಳಿ. ಬಟ್ ಕಂಟಿನ್ಯೂ ನಾನು ಬೇರೆ ಏನಾದರೂ ಆರ್ಗಾನಿಕ್ ಹಾಕಿದರೆ ಒಳ್ಳೆಯದಾಗ್ತಿತ್ತು. ಆರ್ಗಾನಿಕ್ ನಾನು ಲಾಸ್ಟ್ ಟೈಮೆಲ್ಲ ಮಾಡ್ತಿದ್ದೆ, ಬಟ್ ಈ ಸರಿ ಮಾಡ್ತಾನೇ ಇಲ್ಲ. ಉದಾಸೀನವೇ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಒಂದು ನಿಮಗೆ ವಿಡಿಯೋ ಮಾಡಿ ಹಾಕಿದರೆ ನನ್ನದಿಲ್ಲಿ ಕೆಲಸ ಮಾಡಲಿಕ್ಕೆ ಏನೋ ಒಂಥರ ಉದಾಸೀನ. ಒಂದು ಮಾಡಿದರೆ ಒಂದೇ ಮಾಡೋದು, ಬೇರೆ ಏನೋ ಮಾಡೋದೇ ಇಲ್ಲ. ಹಾಗೆ ಅದಕ್ಕೋಸ್ಕರ ಹೇಳ್ತಿದ್ದೇನೆ, ನಿಮ್ದು ಯಾರು ಗಿಡ ಎಲ್ಲ ಕ್ಲೀನ್ ಇದೆ ಸುತ್ತಮುತ್ತ, ನೀವು ಫೆಗಸಸ್ ಹಾಕಿ. ಮತ್ತು ಒಮ್ಮೆ ಯಾರು ಕೀಟನಾಶಕ ಹಾಕ್ತೀರಿ, ಕೇಮೈಟ್ ಅಥವಾ ಸೋಲಮನ್ ಆ ಥರ ಎಲ್ಲ ಯಾರು ಹಾಕ್ತೀರಿ ಅದೆಲ್ಲ ಹಾಕ್ಬೋದು, ತೊಂದರೆ ಇಲ್ಲ. ಮತ್ತು ಬೇರೆ ಯಾವುದಾದ್ರೂ ಆ್ಯಡ್ ಮಾಡಲಿಕ್ಕಿದ್ರೆ ಅದನ್ನು ಹಾಕ್ಬೋದು. ನೀಮ್ ಆಯಿಲ್ ಕೂಡ ಹಾಕ್ಬೋದು. ನೀಮ್ ಆಯಿಲಲ್ಲಿ ಕಂಟ್ರೋಲ್ ಆಗುತ್ತೆ ಅಂತ ನಾನು ಗ್ಯಾರಂಟಿ ಹೇಳಲ್ಲ, ಅಷ್ಟು ತುಂಬ ಈಗ ಮಳೆ ಜಾಸ್ತಿ ಇರುತ್ತೆ. ಹಾಗಾಗಿ ಇಂದು ಬೇರೆ ಏನಾದ್ರು ಇದ್ದರೆ ನಾನೇನು ಹಾಕ್ತೀನಿ ಅಂತ ನಾಳೆನೇ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇವತ್ತು ನನ್ನ ವಿಡಿಯೋ ಮುಗಿಸ್ತಾ ಇದ್ದೇನೆ. ಮುಂದಿನ ಏನಾದರೂ ಕಮೆಂಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾಳೆ ನಾನು ಹೇಳ್ತೇನೆ. ಬಾಯ್.